ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ದತ್ತು ಸ್ವೀಕಾರ ಕಾರ್ಯಕ್ರಮ. ತರೀಕೆರೆ ಪಟ್ಟಣದ ಪುರಸಭೆಯು ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ಸುವರ್ಣ ಕರ್ನಾಟಕ ಸಂಭ್ರಮಾಚರಣೆ ಅಂಗವಾಗಿ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ವಸಂತ್ ಕುಮಾರ್, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪುರಸಭೆಯು ಈಗಾಗಲೇ ಕೆಲವು ಶಾಲೆಗಳಿಗೆ ಸೌಲಭ್ಯಗಳನ್ನು ಒದಗಿಸಿದೆ. ಇದೀಗ ಶಾಲೆಯನ್ನ ದತ್ತು ಸ್ವೀಕಾರ ಮಾಡುವ ಮೂಲಕ ಶಿಕ್ಷಣಕ್ಕೂ ತನ್ನ ಸೇವೆಯನ್ನ ವಿಸ್ತರಿಸಿದೆ ಎಂದು ಹೇಳಿದರು. ಉಪಾಧ್ಯಕ್ಷೆ ಗಿರಿಜಾ ಪ್ರಕಾಶ್ ಮಾತನಾಡಿದರು. ಪುರಸಭೆ ಮುಖ್ಯಾಧಿಕಾರಿ ಪ್ರಶಾಂತ್ ಮಾತನಾಡಿದರು. ಇನ್ನು ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಎನ್ ವೆಂಕಟೇಶ್ ಅವರು ಮಾತನಾಡಿದರು. ಬಿಇಒ ಪರಶುರಾಮ್ ಮಾತನಾಡಿ, ಸಮಾಜದ ಸಹಭಾಗಿತ್ವ ಸರ್ಕಾರಿ ಶಾಲೆಗಳ ಉಳಿವಿಗೆ ಸಹಕಾರಿಯಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಸದಸ್ಯರಾದ ರಿಹಾನ್ ಪರ್ವೀನ್, ದಾದಾ ಪೀರ್, ಅಶೋಕ್ ಕುಮಾರ್, ಭೋಜರಾಜ್, ರಂಗನಾಥ್, ಪಾರ್ವತಮ್ಮ, ಆದಿಲ್ ಪಾಷಾ, ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ರಾಮಚಂದ್ರಪ್ಪ, ಸಿಆರ್ಪಿ ಶಿಲ್ಪಾ, ಮುಖ್ಯ ಶಿಕ್ಷಕಿ ಮೆಹರುನ್ನಿಸಾ, ಎಸ್ಡಿಎಂಸಿ ಅಧ್ಯಕ್ಷೆ ಗಿರಿಜಾ ಭಾಗವಹಿಸಿದ್ದರು. ಪ್ರದೀಪ HENKS TV4 ನ್ಯೂಸ್, ತರೀಕೆರೆ. ಸಮಾರಂಭ ವರುಣದೇವನ ಕೃಪೆಯಾಗಿದೆ. 24-25ನೇ ಸಾಲಿನಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ಇಡೀ ನಾಡು ತಲ್ಲೀನಾಗಿದ್ದಂಥ ಸಂದರ್ಭದಲ್ಲಿ ತರೀಕೆರೆ ಪುರಸಭೆ ಒಂದು ಅದ್ಭುತವಾದ ನಿರ್ಣಯವನ್ನ ಕೈಗೊಳ್ಳುತ್ತೆ. ಒಂದು ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅದನ್ನು ಅಭಿವೃದ್ಧಿಪಡಿಸಬೇಕು. ಆ ಮೂಲಕ ಸಮಾಜಕ್ಕೆ ನಾಡು ನುಡಿಯ ವಿಚಾರದಲ್ಲಿ ಜಾಗರೂಕರಾಗಿ ಹೆಜ್ಜೆಗಳನ್ನು ಇಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಇವತ್ತು ದತ್ತು ತೆಗೆದುಕೊಳ್ಳುವ ವೇದಿಕೆಯಲ್ಲಿರ್ತಕ್ಕಂಥ ಪರಶುರಾಮಪ್ಪನವರೇ, ಮುಖ್ಯ ಅಧಿಕಾರಿಗಳಾದಂಥ ಪ್ರಶಾಂತ್ ಅವರೇ, ಉಪಾಧ್ಯಕ್ಷರಾದಂಥ ಗಿರಿಜಾ ಪ್ರಕಾಶ್ ಅವರೇ, ರಿಹಾನ್ ಪರ್ವೀನ್ ಅವರೇ, ಪಾರ್ವತಮ್ಮನವರೇ, ದಾದಪೀರ್ ಅವರೇ, ಆದಿಲ್ ಪಾಷಾ ಅವರೇ, ಅಶೋಕ್ ಕುಮಾರ್ ಅವರೇ, ರಾಮಚಂದ್ರಪ್ಪನವರೇ, ಭೋಜರಾಜ್ ಅವರೇ, ರಂಗನಾಥ್ ಅವರೇ, ವೆಂಕಟೇಶ್ ಅವರೇ, ಹಾಗೂ ನಮ್ಮ ನೌಕರರ ಹಿರಿಯರಾದಂಥ ವಿಜಯ್ ಕುಮಾರ್ ಅವರೇ, ಎಲ್ಲ ನಮ್ಮ ನೌಕರರ ವರ್ಗದ ಸಿಬ್ಬಂದಿ ವರ್ಗದವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶಿಕ್ಷಕರಿಗೂ ಮತ್ತು ಶಿಕ್ಷಕರಿಗೂ ಅಭಿನಂದನೆಗಳನ್ನು ಹೇಳುತ್ತಾ